ಆದಿವಾಸಿಗಳು ಪ್ರಕೃತಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ನೃತ್ಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇವೆ. ಇಂದು ಪ್ರಕೃತಿ ಸಂಕಷ್ಟದಲ್ಲಿದೆ, ನಾಳೆ ಬದುಕು ನಮ್ಮ ಕೈಯಲ್ಲಿದೆ. ಒಂದು ಗಿಡ ನೆಡುವುದರಿಂದಲೇ ಒಂದು ಜೀವ ಉಳಿಯುತ್ತದೆ. ಈ ನೃತ್ಯ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಮತ್ತೆ ಜಾಗೃತಿಗೊಳಿಸುತ್ತದೆ. ನಾವು ಆದಿವಾಸಿಗಳು, ಪ್ರಕೃತಿಯ ರಕ್ಷಕರು. ಆದಿವಾಸಿ ಸಮುದಾಯದವರೆಲ್ಲ ಒಟ್ಟುಗೂಡಿ ಪ್ರಕೃತಿಯನ್ನು ದೇವರಾಗಿ ಪೂಜಿಸಿ ಹರ್ಷ ನೀನೇ ಕಂಡುಕೊಳ್ಳುತ್ತೀಯ. ಹರೇ ನೀರು. ಹೌದು ಮಗು, ನಾನು ನೀರು, ಎಲ್ಲಾ ಜೀವರಾಶಿಗಳ ಅಮೂಲ್ಯ. ಆದರೆ ಇಂದು ನನ್ನ ಹಾದಿ ಶುದ್ಧವಾಗಿಲ್ಲ. ಕಾರ್ಖಾನೆಗಳ ರಾಸಾಯನಿಕ, ಪ್ಲಾಸ್ಟಿಕ್ ಕಸ, ಮಾನವನ ನಿರ್ಲಕ್ಷ್ಯ ನನ್ನನ್ನು ನಿಧಾನವಾಗಿ ಕಲುಷಿತಗೊಳಿಸುತ್ತಿವೆ. ಮುಂದೆ ಬಹುದೊಡ್ಡ ರೀತಿಯಲ್ಲಿ ಮನುಷ್ಯ ಬೆಳೆ ತೆರಬೇಕಾಗುತ್ತದೆ. ಮನುಷ್ಯ ಈಗಲೇ ಎಚ್ಚೆತ್ತುಕೊಳ್ಳಬೇಕು. ಹೌದಾ? ಅಯ್ಯೋ, ಹಾಗಾದರೆ ಇದಕ್ಕೆ ಪರಿಹಾರವೇನು? ನಿನ್ನ ಹಾದಿಯಲ್ಲಿ ನಿನಗೆ ಉತ್ತರ ಸಿಗುತ್ತದೆ. ಭೂಮಿ, ನಿನ್ನ ಮಡಿಲು ಎಷ್ಟು ಸುಖಕರ. ನನ್ನ ಮಡಿಲಲ್ಲಿ ಬೀಜ ಅರಳುತ್ತದೆ, ಆಹಾರ ಹುಟ್ಟುತ್ತದೆ, ಜೀವಿಗಳಿಗೆ ಜನ್ಮ ಸಿಗುತ್ತದೆ. ನಾನು ಎಲ್ಲರಿಗೂ ಮನೆ, ಆಶ್ರಯ. ಆದರೆ ಮನುಜರ ಅತಿ ಆಸೆ, ರಾಸಾಯನಿಕ ಗೊಬ್ಬರದ ಅತಿಯಾದ ಬಳಕೆಯಿಂದ ನನ್ನ ಶಕ್ತಿ ದಿನದಿಂದ ದಿನಕ್ಕೆ ಕುಗ್ಗುತ್ತಿದೆ. ನನ್ನನ್ನು ಕಾಪಾಡದಿದ್ದರೆ ಭಾರೀ ಅನಾಹುತಗಳು ಸಂಭವಿಸುತ್ತವೆ. ಇದಕ್ಕಾಗಿ ನನ್ನ ಸಂರಕ್ಷಣೆ ಬಹಳ ಮುಖ್ಯ. ಹೇಗೆ ನಿನ್ನ ಸಂರಕ್ಷಣೆ ಮಾಡುವುದು? ನಿನ್ನ ಹಾದಿಯಲ್ಲೇ ನಿನಗೆ ಉತ್ತರ ಸಿಗುತ್ತದೆ.
ತಂಪು ತುಂಬಾ ಹಿತ. ಮಗು, ನಾನು ಎಲೆಯ ನೃತ್ಯ, ಹಕ್ಕಿಯ ಹಾರಾಟ, ಮಾನವನ ಉಸಿರು. ಆದರೆ ಇಂದು ವಾಹನಗಳ ಹೊಗೆ, ಕಾರ್ಖಾನೆಗಳ ಹೊಗೆ, ಇದರಿಂದ ನಾನು ಕಲುಷಿತನಾಗಿದ್ದೇನೆ. ನಾನು ಸ್ವಚ್ಛವಾಗಿದ್ದರೆ ಉಸಿರು ಸ್ವಚ್ಛವಾಗುತ್ತದೆ. ಆದರೆ ನನ್ನ ರಕ್ಷಣೆಗೆ ಮಾನವನ ಕಾಳಜಿ ಬೇಕು. ಹೇಗೆ ನಿನ್ನನ್ನು ಸಂರಕ್ಷಣೆ ಮಾಡುವುದು? ನಿನ್ನ ಹಾದಿಯಲ್ಲೇ ನಿನಗೆ ಉತ್ತರ ಸಿಗುತ್ತದೆ. ಜನಪದದ ಕಣ್ಮರವೇ, ನಿನ ತೂಗೋ ತೊಟ್ಟಿಲು ನಾವೇ, ದಿನ ನೆರಳಾಗಿ ಜೊತೆಗೆ ಇರುವೆ ಮರ ಸ್ನೇಹಿ ಕಣೋ. ಸತ್ತರು ಹೇಗೋ ಹುಡುವೆ, ನಿನಗಾಗಿ ಉಸಿರ ಹೆರುವೆ, ದಿನ ಮುಗಿದಾಗ ಜೊತೆಗೂ ಬರುವೆ ಮರ ದೈವ ಕಣೋ. ಆಹಾ, ಎಷ್ಟು ತಂಪಾಗಿದೆ! ಎಂಥ ತಂಪಾದ ವಾತಾವರಣ! ನಮ್ಮಿಂದಲೇ ಮಳೆ, ನಮ್ಮಿಂದಲೇ ಬೆಳೆ, ನಮ್ಮಿಂದಲೇ ಶುದ್ಧ ಗಾಳಿ. ಹೌದಲ್ಲವೇ? ನಾನು ನಡೆದು ಬರುವಾಗ ನೀರು, ಗಾಳಿ ಮತ್ತು ಮಣ್ಣು ಇವುಗಳನ್ನು ಮಾತನಾಡಿಸಿ ಬಂದೆ. ಅವುಗಳು ತಾವು ಕಲುಷಿತವಾಗುತ್ತಿರುವುದನ್ನು ತಿಳಿಸಿದವು. ಆದರೆ ನನಗೆ ಸಾಲು ಸಾಲು ಮರಗಳನ್ನು ನೋಡಿದ ಮೇಲೆ ತಿಳಿಯುತ್ತಿದೆ, ಇದಕ್ಕೆಲ್ಲ ಪರಿಹಾರ ಮರಗಿಡಗಳನ್ನು ಬೆಳೆಸುವುದೊಂದೇ ಎಂದು. ಹೌದು ಮಗು, ಇದೆಲ್ಲವನ್ನು ನೆಟ್ಟು ಬೆಳೆಸಿದವರ್ಯಾರು? ಸಾಲು ಸಾಲಾಗಿ ಗಿಡಗಳನ್ನು ನೆಟ್ಟು ಭೂಮಿಗೆ ಹಸಿರು ಹೊದಿಕೆ ಹೊದಿಸಿದವರು ಸಾಲು ಮರದ ತಿಮ್ಮಕ್ಕ. ತಿಮ್ಮಕ್ಕ ಅಮ್ಮ, ನಾನು ಅವರನ್ನ ನೋಡಬೇಕಲ್ಲ? ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ, ಹಕ್ಕಿಗೆ ಮಾನಾಗಿ ಹಾರಲು ಬರವಾಗಿ, ಮಡಿಲಲ್ಲಿ ಆಕಾಶ ತೋರಿತು ನಿನ್ನ ಮಮತೆಯ ಬರವಾಗಿ. ಮಕ್ಕಳೇ, ನಾನು ದೊಡ್ಡ ಕೆಲಸ ಏನು ಮಾಡಲಿಲ್ಲ, ನನಗೆ ಮಕ್ಕಳಿರಲಿಲ್ಲ. ಆದರೆ ಈ ಗಿಡಗಳೇ ನನ್ನ ಮಕ್ಕಳು. ನೀವು ನೆಡುವ ಪ್ರತಿಯೊಂದು ಗಿಡ ನಿಮ್ಮನ್ನು ರಕ್ಷಿಸುತ್ತದೆ, ನಿಮ್ಮ ಉಸಿರಿಗೆ ಜೀವ ಕೊಡುತ್ತದೆ, ನಿಮ್ಮ ಭವಿಷ್ಯವನ್ನು ಹಸಿರಾಗಿರಿಸುತ್ತದೆ. ಗಿಡ ನೆಡುವುದು ಕಷ್ಟ ಅಲ್ಲ ಮಕ್ಕಳೇ, ಅದನ್ನು ಪ್ರೀತಿಯಿಂದ ಬೆಳೆಸುವುದು ನಮ್ಮ ನಿಜವಾದ ಕರ್ತವ್ಯ. ನೀವು ಎಲ್ಲರೂ ನನಗಿಂತಲೂ ದೊಡ್ಡ ಕೆಲಸ ಮಾಡಬಹುದು. ಭೂಮಿಯನ್ನು ತಾಯಿಯಂತೆ ಕಾಪಾಡಿದರೆ ಸಾಕು. ತಿಮ್ಮಕ್ಕ ಅಮ್ಮ, ನಿಮ್ಮ ಹಾದಿ ನಮಗೆ ದಾರಿದೀಪ. ನಿಮಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ನನಗೀಗ ಅಪ್ಪನ ಮಾತಿನ ಅರ್ಥ ಬಂತು. ಗಿಡಗಳು ನಮ್ಮ ಜೀವನಾಡಿ. ಮನೆಗೊಂದು ಮಗು, ಮಗುವಿಗೊಂದು ಗಿಡ. ಇದು ಮಾತಲ್ಲ, ನಮ್ಮ ಭವಿಷ್ಯ. ಇಂದಿನಿಂದ ನಾನು ಕೂಡ ಗಿಡ ನೆಡುವೆ, ನೀರನ್ನು ಉಳಿಸುವೆ, ಗಾಳಿಯನ್ನು ಶುದ್ಧಗೊಳಿಸುವೆ, ಮಣ್ಣನ್ನು ರಕ್ಷಿಸುವೆ, ತಿಮ್ಮಕ್ಕ ಅಮ್ಮನ ಹಾದಿಯನ್ನು ಅನುಸರಿಸುವೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗ್ಗೆ